ಕನ್ನಡ ವಚನ ದೇವಿ ಮಹಾತ್ಮೆ 13ನೇ ಅಧ್ಯಾಯ ರಕ್ತ ಬೀಜಾಸುರನ ಸಂಹಾರ. ಕಂದಂ ಮುನಿದು ಮಹಾಹವದೊಳಗ ಘನ ಬಲವೆನಿಪ್ಪ ರಕ್ತ ಬೀಜಾಸುರನಂ ಅನುಗೆಡಿಸಿ ಕೊಂದು ಸುರತತಿಗನುವಿಂ ಸಂತೋಷಗೈದ ಕಥೆಯನ್ನು ಸುರ್ವೆಂ. ಎಲೈ ನಂದೀಶ್ವರನೇ, ಇದುವರೆಗೂ ನೀನು ಕೇಳಿದ ದೇವಿ ಮಹಾತ್ಮೆಯ ಕಥೆಗಿಂತಲೂ ಈಗ ಹೇಳುವ ಕಥೆಯು ಪರಮಾಶ್ಚರ್ಯಕರವಾದುದು. ಇಲ್ಲಿ ತೋರಿಸಿದಷ್ಟು ಸಾಹಸವನ್ನು ಶಾಂಭವಿಯು ಹಿಂದೆ ಯಾವಾಗಲೂ ತೋರಿಸಲಿಲ್ಲ. ಇಂತಹ ಮಹಾತಿಶಯವಾದ ದಿವ್ಯ ಕಥೆಯನ್ನು ಸಾವಧಾನದಿಂದ ಕೇಳು. ಯುದ್ಧ ಮುಖದಲ್ಲಿ ದೇವಿಯು ಹೂಂಕರಿಸಿ ಹೊಡೆದಾಡಿ ತನ್ನ ಮೇಲೆ ಪ್ರತಿಭಟಿಸಿ ಬಂದ ಚಂಡಮುಂಡರನ್ನು ಸಂಹರಿಸಿ ಅವರ ಸೈನ್ಯವನ್ನು ತಟ್ಟಿ ಕುಟ್ಟಿ ಬಟ್ಟ ಬಯಲಾಗುವಂತೆ ಮಾಡಲು ಹತಶೇಷರಾದ ರಾಕ್ಷಸರು ಹೆದರಿ ಹಿಮ್ಮೆಟ್ಟಿ ಶುಂಭನ ಬಳಿಗೆ ಓಡಿ ಬಂದು ಕೈ ಮುಗಿದು ಗಡಗಡನೆ ನಡುಗುತ್ತಾ, ಸ್ವಾಮಿ, ಆ ಅಸಾಧ್ಯಳಾದ ಹೆಂಗಸಿನ ಹಮ್ಮನ್ನು ಏನು ಹೇಳಲಿ? ಲೋಕೈಕ ವೀರರಾದ ಚಂಡಮುಂಡರನ್ನು ಹೆದರಿಸಿ ಹಿಮ್ಮೆಟ್ಟಿಸಿ ಗದರಿ ಗರ್ಜಿಸಿ ಮುಂದಲೆ ಹಿಡಿದು ಕ್ಷಣ ಮಾತ್ರದಲ್ಲಿ ಕೊಂದು ಕೆಡಹಿದಳು. ಅವಳ ಶಸ್ತ್ರಾಘಾತಕ್ಕೆ ಸಿಕ್ಕಿ ಸೈನಿಕರು ಮಡಿದರು. ಸಿಂಹವು ಸಾಹಸದಿಂದ ಬಹುಮಂದಿಯನ್ನು ಬಡಿದು ಕಡಿದು ಉರುಳಿಸಿ ತಿಂದುಬಿಟ್ಟಿತು. ಕಡೆಗೆ ದೇವಿಯೊಡನೆ ಕಾದಾಡುವ ವೀರರೇ ಇಲ್ಲದಂತಾಯಿತು. ಆಗ ನಿಸ್ಸಹಾಯಕರಾದ ನಾವು ಹೆದರಿ ಈ ಸಂಗತಿಯನ್ನು ನಿಮಗೆ ತಿಳಿಸಬೇಕೆಂದು ಇಲ್ಲಿಗೆ ಓಡಿ ಬಂದೆವು. ನಮ್ಮ ಅಪರಾಧವನ್ನು ಕ್ಷಮಿಸಿ ನಿನ್ನ ಸಾಹಸವನ್ನು ತೋರಿಸು. ಆ ದುಷ್ಟ ನಾರಿಯನ್ನು ಸಂಹರಿಸು. ರಾಕ್ಷಸ ಕುಲವನ್ನು ಉದ್ಧರಿಸು. ನಮಗೆ ಬಂದಿರುವ ಅಪಯಶಸ್ಸನ್ನು ಹೋಗಲಾಡಿಸು ಎಂದು ಬೇಡಿಕೊಂಡರು. ಅದನ್ನು ಕೇಳಿ ಶುಂಭನು ಕಿಡಿಕಿಡಿಯಾಗಿ ಕೋಪದಿಂದ ಕುದಿಯುತ್ತಾ ಭೂಮಿಯು ಅದರುವಂತೆ ನೆಲವನ್ನು ಅಪ್ಪಳಿಸಿ ತನ್ನ ಸೇನಾ ನಾಯಕರನ್ನು ಬರಮಾಡಿ ದೇವಿಯಿಂದ ತನಗುಂಟಾದ ಅಪಜಯವನ್ನು ಅವರಿಗೆ ವಿವರಿಸಿ ಹೇಳಿ, ಹುಲು ಮಾತ್ರದವಳಾದ ಆ ಹೆಂಗಸನ್ನು ಸಂಹರಿಸಿ ನನ್ನ ಬಳಿಗೆ ಎಳೆದು ತರುವ ಶೂರರು ಯಾರೂ ನನ್ನ ಸೈನ್ಯದಲ್ಲಿಲ್ಲವಾದರೆ ಇದೆಂಥ ಅವಮಾನಕರವಾದ ವಿಷಯ. ಈ ದುಃಖವನ್ನು ನಾನೆಂದಿಗೂ ಸಹಿಸಲಾರೆನು. ಇನ್ನು ನಮ್ಮ ಮೂಲಬಲ ಸಹಿತವಾಗಿ ಸಕಲ ಸೈನ್ಯದವರು ದೇವಿಯ ಮೇಲೆ ಯುದ್ಧಕ್ಕೆ ಹೊರಡಲು ಸಿದ್ಧರಾಗಬೇಕೆಂದು ಅಪ್ಪಣೆ ಮಾಡಿದನು. ರಾಜಾಜ್ಞೆಗೆ ಅನುಸಾರವಾಗಿ ಸೇನಾಪತಿಗಳು ಹಸ್ತಿ ರಥ ಪದಾತಿಗಳೆಂಬ ಸಕಲ ಸೈನ್ಯಗಳನ್ನು ಸಿದ್ಧಗೊಳಿಸಿದರು. ಬಳಿಕ ಸಹಸ್ಯ ಸಂಖ್ಯೆಯ ನಾಯಕರಿಂದಲೂ 3,000 ಅಕ್ಷೋಹಿಣಿ ಬಲದಿಂದಲೂ ಕೂಡಿ ಆನೆ ಕುದುರೆ ರಥ ಕಾಲಾಳುಗಳೆಂಬ ಚತುರಂಗವನ್ನು ಕೂಡಿಸಿ ರಣಭೇರಿಯನ್ನು ಹೊಡೆಯಿಸಿ ನಿಶುಂಭನೆಂಬುವನು ತಾನೇ ಯುದ್ಧಕ್ಕೆ ಹೊರಟು ಹಿಮಾಲಯದ ಬಳಿಗೆ ಬಂದು ಸೇರಿದನು. ಕ್ಷಣ ಮಾತ್ರದಲ್ಲಿ ಭೇರಿ ಕಹಳೆಗಳ ಅಬ್ಬರವನ್ನು ಕೇಳಿ ತನ್ನ ಮೇಲೆ ಎರಗಿ ಬರುತ್ತಿರುವ ರಾಕ್ಷಸರ ಸೈನ್ಯವನ್ನು ಕಂಡು ದೇವಿಯ ರುಂಡಮಾಲೆಯು ಒಲಿದಾಡುತ್ತಿರಲು ದಂಡಧಾರಿಯಾಗಿ ಧನುರ್ಬಾಣಗಳನ್ನು ಹಿಡಿದು ರಾಕ್ಷಸರನ್ನು ನೋಡುತ್ತಾ ನಿಂತಿದ್ದಳು. ಅವಳ ಕೈಯಲ್ಲಿದ್ದ ಧನುಸ್ಸಿನ ಠಂಕಾರದಿಂದ ಈ ಬ್ರಹ್ಮಾಂಡವೇ ಬಿರಿದು ಹೋಗುವುದೋ ಏನೋ ಎನ್ನುವಂತಿದ್ದಿತು. ಅವಳ ಖಡ್ಗಧಾರಿಯಿಂದ ಹೊರಟ ಹೊಗೆಯು ಕಿಡಿಗಳು ಪ್ರಳಯಾಗ್ನಿಯಂತೆ ದಶದಿಕ್ಕುಗಳನ್ನು ಆವರಿಸಿಕೊಂಡಿತು. ಆದರೂ ತನ್ನ ಮೇಲೆ ಎರಗಿ ಬರುತ್ತಿರುವ ರಾಕ್ಷಸ ಸೈನ್ಯದವರನ್ನು ದೇವಿಯು ಖಡ್ಗಶೂಲಾಧಿಗಳ ಧಾರೆಯಿಂದ ಬಡಿದು ಕೊಂದು ತಿಂದು ಹಾಕುತ್ತಿದ್ದಳು. ಅಂದಿನ ಆಶ್ಚರ್ಯವನ್ನು ಏನು ಹೇಳಲಿ? ಏಕಾಕಿನಿಯಾಗಿ ಅರಣ್ಯದಲ್ಲಿ ಒಬ್ಬಳೇ ಇದ್ದ ದೇವಿಯು ರಾಕ್ಷಸರ ಸೈನ್ಯವನ್ನು ಹೊಕ್ಕು ನಾನಾ ರೂಪಳಾಗಿ ರಥ ಗಜ ಅಶ್ವಪದಾತಿಗಳನ್ನು ಸಂಹರಿಸಿ ಅಲ್ಲೇ ಅವರನ್ನು ತಿಂದು ಹಾಕಿ ಚಪ್ಪರಿಸುತ್ತಾ ಬ್ರಹ್ಮ ವಿಷ್ಣು ಶಿವ ವರಾಹ ನರಸಿಂಹ ಇಂದ್ರ ಕುಮಾರಾದಿಗಳ ಆಕಾರವನ್ನು ತಾಳಿ ವಾಹನವನ್ನು ಏರಿ ಆಯುಧವನ್ನು ಹಿಡಿದು ಬೇರೆ ಬೇರೆ ರೂಪದಿಂದ ಪ್ರಕಾಶಿಸುತ್ತಿದ್ದಳು. ಅದು ಹೇಗೆಂದರೆ, ಹಂಸವಾಹನವನ್ನು ಹತ್ತಿ ಅಕ್ಷಮಾಲೆಯನ್ನು ಧರಿಸಿ ಕಮಂಡಲವನ್ನು ಹಿಡಿದು ಬ್ರಾಹ್ಮಿ ಎಂಬ ಹೆಸರಿನಿಂದ ಕರೆಯಲ್ಪಡುವವಳಾಗಿ ಬ್ರಹ್ಮನ ಆಕಾರವನ್ನು ತಾಳಿದಳು. ವೃಷಭ ವಾಹನವನ್ನೇರಿ ಶೂಲಾಯುಧವನ್ನು ಹಿಡಿದು ಸರ್ವಭೂಷಣದಿಂದ ಅಲಂಕೃತಳಾಗಿ ಮಾಹೇಶ್ವರಿ ಎಂಬ ಹೆಸರನ್ನು ಪಡೆದು ಶಿವರೂಪವನ್ನು ತಾಳಿದಳು. ಮಯೂರವನ್ನು ವಾಹನವನ್ನಾಗಿ ಮಾಡಿಕೊಂಡು ಶಕ್ತಿ ಹಸ್ತಳಾಗಿ ಸರ್ವ ವಲಯದಿಂದ ಅಲಂಕೃತಳಾಗಿ ಗುಹನ ರೂಪವನ್ನು ಧರಿಸಿ ಕೌಮಾರಿ ಎಂಬ ಹೆಸರನ್ನು ಪಡೆದಳು. ಗರುಡ ವಾಹನಿಯಾಗಿ ಶಂಖ ಚಕ್ರ ಗದೆಗಳನ್ನು ಹಿಡಿದು ಶ್ಯಾಮಲಾಂಗಿಯಾಗಿ ಪೀತಾಂಬರವನ್ನುಟ್ಟು ವಿಷ್ಣು ರೂಪವನ್ನು ಅಳವಡಿಸಿಕೊಂಡು ವೈಷ್ಣವಿ ಎಂಬ ಹೆಸರನ್ನು ಪಡೆದಳು. ಆನೆಯನ್ನು ಹತ್ತಿ ಕುಳಿತು ಶಾರ್ಮ್ಯ ಶರ ಗದಾದಂಡಗಳನ್ನು ಹಿಡಿದು 1000 ಕಣ್ಣುಗಳಿಂದ ಕೂಡಿ ಇಂದ್ರನ ಆಕೃತಿಯನ್ನು ತಾಳಿ ಇಂದ್ರಾಣಿ ಎನಿಸಿಕೊಂಡಳು. ಸಿಂಹದಂತೆ ಮುಖವುಳ್ಳವಳಾಗಿ ಕರುಳಿನ ಮಾಲೆಯನ್ನು ಹಾಕಿಕೊಂಡು ಗದೆಯನ್ನು ಖಡ್ಗವನ್ನು ಕೈಯಲ್ಲಿ ಹಿಡಿದು ನರಸಿಂಹನ ಆಕಾರವನ್ನು ಪಡೆದು ನಾರಸಿಂಹಿ ಎಂಬ ಹೆಸರನ್ನು ಪಡೆದಳು.
ಹೀಗೆ ಪರಬ್ರಹ್ಮ ಸ್ವರೂಪಳಾದ ದೇವಿಯು ಮೊದಲು ಒಬ್ಬಳೇ ಆಗಿದ್ದು ಈಗ ವ್ಯಾಧ್ಯಾಂತರದಿಂದ ಸಪ್ತ ಮಾತೃಕೆಗಳ ಅವತಾರವಂಗೈದು ಧನುಸ್ಸನ್ನು ಹಿಡಿದು ನಾದ ಮಾಡಲು ಬರ ಸಿಡಿಲ ಧ್ವನಿಯಂತೆ ಮಹಾನಾದವು ಹುಟ್ಟಿತು. ಅದರಿಂದ ಬ್ರಹ್ಮಾಂಡವೇ ಒಡೆದು ಹೋಗುವಂತಿರಲು ದೇವಿಯು ಸುತ್ತಲೂ ನೋಡಿ ರಾಕ್ಷಸ ನಾಯಕರಾದ ಚಂಡಮುಂಡರನ್ನು ಕುರಿತು, ಎಲೈ ರಾಕ್ಷಸಾಗ್ರಗಣಿಗಳಿರ, ನೀವು ತ್ರಿಲೋಕವೀರರು, ಪ್ರಚಂಡ ಪರಾಕ್ರಮಿಗಳು, ದೇವತೆಗಳನ್ನು ಸೋಲಿಸಿದಿರಿ, ಸ್ವರ್ಗವನ್ನು ಆಕ್ರಮಿಸಿಕೊಂಡಿರುವಿರಿ, ಯಜ್ಞ ಯಾಗಾದಿಗಳಲ್ಲಿ ಹವಿರ್ಭಾಗವೂ ನಿಮಗೆ ಸಲ್ಲುತ್ತಿದೆ, ನೀವು ಮಹಾಬಲವುಳ್ಳವರು, ನಿಮ್ಮ ಪರಾಕ್ರಮವನ್ನು ಹೇಳುವುದಕ್ಕಾಗದು. ನಾನು ಯುದ್ಧಾಭಿಲಾಷೆಯಿಂದ ಭುವನ ಬ್ರಹ್ಮಾಂಡವನ್ನು ತಿರುಗಿದರೂ ಇದುವರೆಗೆ ನನ್ನ ಮೇಲೆ ಯುದ್ಧಕ್ಕೆ ಬಂದವರು ಯಾರೂ ಇಲ್ಲ. ಈಗ ಈ ಸ್ಥಳದಲ್ಲಿ ನಾನು ಒಬ್ಬಳೇ ನಿಮ್ಮೊಡನೆ ಯುದ್ಧ ಮಾಡಬೇಕಾಗಿ ಬಂದಿತು. ಆದರೂ ನನ್ನ ಅದೃಷ್ಟವಿದ್ದಂತಾಗಲಿ. ನನ್ನನ್ನು ಶಿವದೂತಿ ಎಂದು ಕರೆಯುವರು. ನಾನು ಯುದ್ಧಾಸಕ್ತಳಾಗಿ ಈ ಪರ್ವತದ ಬಳಿಯಲ್ಲಿ ಬಹುಕಾಲದಿಂದ ವಾಸಿಸುತ್ತಿರುವೆನು ಎಂದು ಹೇಳಿದಳು. ಅದನ್ನು ಕೇಳಿ ಕುಪಿತರಾದ ಶುಂಭ ನಿಶುಂಭರಿಬ್ಬರು ಧನುರ್ಬಾಣಗಳನ್ನು ಹಿಡಿದು ಶರಪರಂಪರೆಯನ್ನು ತೊಟ್ಟು ದೇವಿಯ ಮೇಲೆ ಬಾಣವರ್ಷವನ್ನು ಸುರಿಸಿದರು. ಆದರೇನು, ಸೂರ್ಯನಿಗೆ ಮುತ್ತಿದ ಮಂಜಿನ ಹಾಗೆ ಅವೆಲ್ಲವೂ ದೇವಿಯ ಖಡ್ಗಶೂಲಗಳಿಂದ ಪುಡಿಪುಡಿಯಾಗಿ ಭೂಮಿಗುರುಳಿದವು. ಕೂಡಲೇ ದೇವಿಯು ತನ್ನ ಸಾಹಸದಿಂದ ಖಡ್ಗ ಖಟ್ವಾಂಗಗಳನ್ನು ಹಿಡಿದು ಪ್ರಯೋಗಿಸುತ್ತಾ ಶತ್ರುಗಳ ಶರಪಂಜರವನ್ನು ಕಡಿದು ಕೆಡವಿ ರಾಕ್ಷಸ ಸೈನ್ಯದಲ್ಲಿ ಆನೆ, ಕುದುರೆ, ರಥ, ಕಾಲಾಳುಗಳ ತಂಡವನ್ನು, ಕಡಿದೊಟ್ಟ ಹೆಣಗಳನ್ನು ತಿಂದು ನುಂಗುತ್ತಿದ್ದಳು. ಕಾಳಿಯು ಖಡ್ಗವನ್ನು ಹಿಡಿದು ಶತ್ರುಗಳನ್ನು ಕೊಂದು ನುಂಗುತ್ತಿರುವಾಗ ಬ್ರಾಹ್ಮಣಿಯು ಕಮಂಡಲೋದಕವನ್ನು ಪ್ರೋಕ್ಷಣೆ ಮಾಡಿ ರಾಕ್ಷಸರ ಸೈನ್ಯವನ್ನು ಹೊಡೆದು ಉರುಳಿಸುತ್ತಿದ್ದಳು. ಅದಕ್ಕೆ ಸರಿಯಾಗಿ ಮಾಹೇಶ್ವರಿಯು ಮುಂದರಿದು ನುಗ್ಗಿ ಶೂಲದಿಂದಿರಿದು ಶತ್ರುಗಳನ್ನು ಕೊಲ್ಲುತ್ತಿದ್ದಳು. ವೈಷ್ಣವಿಯು ಚಕ್ರಾಯುಧದಿಂದ ಉಗ್ರರಾದ ರಾಕ್ಷಸರನ್ನು ನಿಗ್ರಹ ಮಾಡುತ್ತಿರಲು ಕೌಮಾರಿಯು ಶಕ್ತ್ಯಾಯುಧವನ್ನು ಹಿಡಿದು ಸೇನೆಯನ್ನು ಕೊಂದುರುಳಿಸುತ್ತಿದ್ದಳು. ಇಂದ್ರಾಣಿಯು ವಜ್ರಾಯುಧದಿಂದ ಹೊಡೆದು ರಾಕ್ಷಸ ಬಲವನ್ನು ಸೂರೆಗೊಂಡಳು. ವಾರಾಹಿಯು ಉಗ್ರ ಕೋಪದಿಂದ ಕುದಿಯುತ್ತಾ ವಜ್ರಾಯುಧಕ್ಕೆ ಸಮಾನವಾದ ಕೋರೆ ದಾಡಿಗಳಿಂದ ಕೊಂದು ಕೆಡಹುತ್ತಿದ್ದಳು. ನಾರಸಿಂಹಿಯು ನಖಗಳಿಂದ ಬಗೆದು ಹಲ್ಲುಗಳಿಂದ ರಕ್ತವನ್ನು ಹೀರಿ ಕರುಳುಗಳನ್ನು ತೆಗೆದು ಮಾಲೆಯಾಗಿ ಹಾಕಿಕೊಂಡು ಉಗ್ರ ರೂಪಳಾಗಿ ಕಾಣುತ್ತಿದ್ದಳು. ಶೂರರನ್ನು ಹಿಡಿದು ಕೆಡಹಿ ಧೀರರಾದ ರಥಿಕರನ್ನು ಸಂಹರಿಸಿ ಆನೆ ಕುದುರೆಗಳನ್ನು ಸವರಿ ಶತ್ರುಗಳ ಆಯುಧವನ್ನು ಕತ್ತರಿಸಿ ಸಾರಥಿಗಳನ್ನು ಕೊಂದು ಧ್ವಜವನ್ನು ಕಡಿದು ಬಿಲ್ಲುಗಳನ್ನು ಪುಡಿಪುಡಿ ಮಾಡಿ ಗದೆಗಳನ್ನು ಮುರಿದು ಶಕ್ತಿಯನ್ನು ಕುಂದಿಸಿ ಬಹುಧೈರ್ಯದಿಂದ ಶಕ್ತಿ ದೇವತೆಗಳು ಯುದ್ಧ ಮಾಡುತ್ತಿದ್ದರು. ಆಗ ರಾಕ್ಷಸರ ಬಲದಲ್ಲಿ ವಜ್ರಾಯುಧದ ಪೆಟ್ಟಿನಿಂದ ಸತ್ತ ರಾಕ್ಷಸರು, ಚಕ್ರಾಯುಧದಿಂದ ತುಂಡರಿಸಿದ ಕೈಕಾಲುಗಳು, ಶೂಲಶಕ್ತಿಗಳ ಹೊಡೆತದಿಂದ ಮುರಿದು ಬಿದ್ದ ಮೂಳೆಗಳು, ಗಾಲಿಗಳು, ಮುರಿದು ಬಿದ್ದಿರುವ ರಥಗಳು, ಮಡಿದು ಹೋದ ಕುದುರೆಗಳು, ಸೊಂಡಿಲಿಲ್ಲದೆ ಮೊಂಡಾಗಿ ಸತ್ತು ಹೋದ ಆನೆಗಳು, ಕೈಕಾಲು ಹರಿದು ಕೊರಳು ಮುರಿದು ಹೊರಗಿರುವ ಕಾಲಾಳುಗಳು ಬೆಟ್ಟದಂತೆ ರಾಶಿ ರಾಶಿಯಾಗಿ ಬಿದ್ದು ಹೋದವು. ಕಡಿವಡೆದು ತುಂಡು ತುಂಡಾಗಿ ಕೆಲಸಕ್ಕೆ ಬಾರದೆ ಬಿದ್ದಿರುವ ಆಯುಧಗಳ ತಂಡವು ರಮ್ಯವಾಗಿ ಕಾಣುತ್ತಾ ಬೆಟ್ಟದ ಹಬ್ಬುಗೆಯಂತೆ ಭಯಂಕರವಾಗಿದ್ದಿತು. ಹಾಗೆ ಕಾಣಿಸುತ್ತಿದ್ದ ರಣಭೂಮಿಯಲ್ಲಿ ಭೂತ ಪ್ರೇತಗಳು ತಮ್ಮ ಬಂಧು ಬಳಗದೊಡನೆ ಕೂಡಿ ಸಂತೋಷದಿಂದ ನಲಿಯುತ್ತಾ ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ಕರುಳುಗಳನ್ನು ಕಟ್ಟಿ ತಲೆ ಬುರುಡೆಗಳನ್ನು ಹಿಡಿದು ಸೊಂಡಿಲುಗಳನ್ನು ಊದಿ ಕೈಕಾಲುಗಳನ್ನು ಕಡಿದೊಟ್ಟಿ ನಾನಾ ಬಗೆಯಾದ ವಿಹಾರದಿಂದ ಕುಣಿಯುತ್ತಿದ್ದವು. ಹೀಗೆ ರಮ್ಯವಾಗಿರುವ ರಣಭೂಮಿಯ ಮಾಂಸ ಮಜ್ಜೆಗಳಿಂದ ನೆನೆದು ಹೆಪ್ಪುಗಟ್ಟಿ ಮೇಧಸ್ಸಿನಿಂದ ನೆನೆದು ಕೆಸರಾಗಿ ಮಾಂಸಖಂಡಗಳಿಂದ ಜಾರಿಗೆಯನ್ನು ಪಡೆದು ಹರಿಯುತ್ತಿರುವ ರಕ್ತ ಪ್ರವಾಹದಲ್ಲಿ ಮುಳುಗಿ ತೇಲುತ್ತಿದ್ದಿತು. ಮುರಿದ ಕೈಕಾಲುಗಳಿಂದಲೂ ಸೀಳಿ ಹೋದ ಮುಖದಿಂದಲೂ ಬಿಕ್ಕಿ ಬಿಕ್ಕಿ ಬಿಡುತ್ತಿರುವ ಬಾಯಿಯಿಂದಲೂ ಕೂಡಿ ಆನೆ, ಕುದುರೆ ಮೊದಲಾಗಿ ರಾಕ್ಷಸರ ಪ್ರಾಣಗಳು ಹೋಗುತ್ತಿರುವ ಸಮಯದಲ್ಲಿ ಉಂಟಾದ ಆಶ್ಚರ್ಯವನ್ನು ಏನು ಹೇಳಲಿ. ಗುರುಗುಟ್ಟುತ್ತಿರುವ ಹೊಟ್ಟೆ, ಸುರಿದು ಸೋರುತ್ತಿರುವ ರಕ್ತ, ಹೊರಕ್ಕೆ ಹೊರಟುಕೊಂಡಿರುವ ಕರುಳು, ಕಡಿದು ಹೋದ ಕೈಕಾಲುಗಳು, ಬಿರಿದು ಬೆಂಡಾಗಿರುವ ಮೈ, ಅರೆಮಚ್ಚಿದ ಕಣ್ಣು, ಗದ್ಗದ ಕಂಠರಾಗಿ ಕೊರಗುತ್ತಿರುವ ಉಸಿರಿನಿಂದ ಕೂಡಿ ಪ್ರಾಣವಿಲ್ಲದಿದ್ದರೂ ಪರಾಕ್ರಮದಿಂದ ಬದುಕಿರುವ ಹೆಣಗಳ ಹಾಗೆ ರಾಕ್ಷಸರ ತಂಡವು ರಾಶಿ ರಾಶಿಯಾಗಿ ಬಿದ್ದಿದ್ದಿತು.
ಹೀಗೆ ಸಪ್ತ ಮಾತೃಕೆಯರ ಸಾಹಸದಿಂದ ರಾಕ್ಷಸ ಸೈನ್ಯವು ನಾಶವಾಗಿ ಹೊರಗಿದುದನ್ನು ಕಂಡು ಸಹಿಸಲಾರದೆ ಕೇಡುಗಾಲ ಒದಗಿದ ಕ್ರೂರ ರಾಕ್ಷಸನಾದ ರಕ್ತ ಬೀಜಾಸುರನೆಂಬುವನು ಕೋಪೋದ್ದೀಪಿತನಾಗಿ ಕೋದಂಡವನ್ನು ಬಾಣಗಳನ್ನೂ ಹೂಡಿ ದೇವಿಯ ಮೇಲೆ ಶರವರ್ಷವನ್ನು ಸುರಿಸಿದನು. ಆ ಬಳಿಕ ಮದೋನ್ಮತ್ತನಾಗಿ ಉರಿದು ಬಿದ್ದು ಮುಂದರಿದು ಬಂದು ಕೊಡಲಿಯಿಂದ ಕಾಳಿಯನ್ನು, ಖಡ್ಗದಿಂದ ನಾರಸಿಂಹಿಯನ್ನು, ಮುದ್ಗರದಿಂದ ವಾರಾಹಿಯನ್ನು, ಈಟಿಯಿಂದ ಈಶ್ವರಿಯನ್ನು, ಕುಂತದಿಂದ ಇಂದ್ರಾಣಿಯನ್ನು, ಪರಘದಿಂದ ಬ್ರಾಹ್ಮಿಯನ್ನು, ಕತ್ತಿಯಿಂದ ಕೌಮಾರಿಯನ್ನು ಹೊಡೆದು ಮಹೋನ್ನತವಾದ ವರಬಲದಿಂದ ಹಿಗ್ಗಿ ನುಗ್ಗುತ್ತಿದ್ದನು. ಕಾಳಿಯು ಪ್ರಹರಿಸಿದ ಖಡ್ಗದಿಂದ ಅವನ ರಕ್ತವು ಹಾರಿ ನೆಲಕ್ಕೆ ಬಿದ್ದಿತು. ಕೂಡಲೇ ಅವನಂತೆ ಘೋರಾಕಾರದಿಂದ ರಕ್ತ ಬೀಜಾಸುರರು ಬಹುಮಂದಿ ಹುಟ್ಟಿ ಆರ್ಭಟಿಸುತ್ತಾ ನಾನಾ ವಿಧವಾದ ಆಯುಧಗಳನ್ನು ಧರಿಸಿ ದೇವಿಯ ಮೇಲೆ ಎರಗಿ ಕಾದಾಡತೊಡಗಿದರು. ಇದನ್ನು ನೋಡಿ ಸಪ್ತ ಮಾತೃಕೆಯರು ಕೋಪದಿಂದ ಕುದಿಯುತ್ತಾ ರಕ್ತ ಬೀಜನನ್ನು ಶಸ್ತ್ರಾಸ್ತ್ರಗಳಿಂದ ಹೊಡೆದರು. ಆಗ ಅವನ ಮೈಯಿಂದ ಬಿದ್ದ ರಕ್ತ ಬಿಂದುಗಳಿಂದ ಅನೇಕ ಕೋಟಿ ರಕ್ತ ಬೀಜಾಸುರರು ಉದ್ಭವಿಸಿ ಸಾಹಸದಿಂದ ಉರಮಣಿಸುತ್ತಾ ಯುದ್ಧಕ್ಕೆ ನಿಂತರು. ಇದನ್ನು ಕಂಡು ದೇವಿಯು ಆಶ್ಚರ್ಯಭರಿತಳಾಗಿ ಇವನನ್ನು ಕೊಲ್ಲುವುದು ಹೇಗೆ ಎಂದು ಚಿಂತಿಸುತ್ತಿರಲು, ಎಲೋ ದೇವಿಯೇ, ಇವನ ರಕ್ತವು ನೆಲದ ಮೇಲೆ ಬಿದ್ದರೆ ಇವನಿಗೆ ಸಮಾನರಾದ ರಕ್ತ ಬೀಜಾಸುರರು ಬಹಳವಾಗಿ ಹುಟ್ಟುವರು. ಆದ ಕಾರಣ ನಿನ್ನ ನಾಲಗೆಯನ್ನು ಹಾಸಿ ನೀನು ಅವನ ರಕ್ತವನ್ನು ಕುಡಿಯುತ್ತಿರು. ಸಪ್ತ ಮಾತೃಕೆಯರು ಸಂಹಾರ ಮಾಡಲಿ ಎಂದು ಕೂಗಿ ಹೇಳಿದ ಅಶರೀರವಾಣಿಯು ಕೇಳಿಸಿತು. ಆಗ ದೇವಿಯು ವಿಸ್ಮಯ ಭರಿತಳಾಗಿ ತನ್ನ ನಾಲಗೆಯನ್ನು ಹಾಸಿ ರಕ್ತ ಬೀಜನ ರುದಿರವು ಕೆಳಕ್ಕೆ ಬೀಳದಂತೆ ಕುಡಿಯುತ್ತಾ ಖಡ್ಗ ಪ್ರಹಾರದಿಂದ ಎಲ್ಲರನ್ನೂ ಸಂಹರಿಸಿ ಕಡೆಗೆ ತನ್ನ ಶತ್ರುವಾದ ರಕ್ತ ಬೀಜಾಸುರನನ್ನು ಸಂಪೂರ್ಣವಾಗಿ ಕೊಂದು ನೆಲಕ್ಕೆ ಉರುಳಿಸಿದಳು. ಆಗ ದೇವತೆಗಳೆಲ್ಲರೂ ಸಂತೋಷಭರಿತರಾಗಿ ಮಹಾದೇವಿಯನ್ನು ಹೊಗಳುತ್ತಿದ್ದರೆಂದು ಪರಮೇಶ್ವರನು ನಂದೀಶ್ವರನಿಗೆ ಹೇಳಿದ ಕಥೆಯನ್ನು ಸೂತ ಪುರಾಣಿಕನು ಶೌನಕಾದಿಗಳಿಗೆ ನಿರೂಪಿಸಿದನೆಂಬಲ್ಲಿಗೆ ಕಲ್ಯಾಣಪುರಿ ನಿಲಯ ಕವಿನಾಗಶರ್ಮ ಪ್ರಣೀತ ಕನ್ನಡ ದೇವಿ ಮಹಾತ್ಮೆಯ ವಚನ ಕಾವ್ಯದಲ್ಲಿ ರಕ್ತ ಬೀಜಾಸುರನ ವಧೆ ಎಂಬ 13ನೇ ಅಧ್ಯಾಯಕ್ಕೆ ಮಂಗಳಮಸ್ತು. ಶ್ರೀ ಶ್ರೀ ಶ್ರೀ